ಎಲ್ಲರಿಗೂ ನಮಸ್ಕಾರ. ಈ ಚುಮ್ಮು ಚುಮ್ಮು ಚಳಿಗೆ ಬಿಸಿ ಬಿಸಿಯಾಗಿರುವಂಥ ತೊಗರಿಬೇಳೆ ಸಾರು ಮಾಡ್ತಾ ಇದ್ದೀನಿ. ನೀವು ಒಮ್ಮೆ ಈ ವಿಧಾನದಲ್ಲಿ ಮಾಡಿ ನೋಡಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಈ ತೊಗರಿಬೇಳೆ ತಿಳಿಸಾರು ಮಾಡೋದಕ್ಕೆ ಮೊದಲಿಗೆ ಕುಕ್ಕರ್ಗೆ 1 ಕಪ್ನಷ್ಟು ತೊಗರಿಬೇಳೆ ಹಾಕಿ ಒಂದೆರಡು ಸರಿ ಚೆನ್ನಾಗಿ ತೊಳಿಬೇಕು. ಇಲ್ಲಿ ನಾನು 6 ಜನಕ್ಕೆ ಆಗುವಷ್ಟು ತೊಗರಿಬೇಳೆ ತಿಳಿಸಾರನ್ನ ಮಾಡ್ತಾ ಇದ್ದೀನಿ. ಇವಾಗ ಕುದಿಯೋಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ 2 ಟೊಮೊಟೊ, ಖಾರಕ್ಕೆ ಬೇಕಾದಷ್ಟು ನೀವು ಹಸಿಮೆಣಸಿನ್ಕಾಯಿ ಹಾಕ್ಬೋದು. ಇಲ್ಲಿ ನಾನು 2 ಮಾತ್ರ ಹಾಕ್ತಾ ಇದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು, ಚಿಟಿಕೆ ಅರಿಶಿನ ಪುಡಿ, 1 ಸ್ಪೂನ್ನಷ್ಟು ಅಡುಗೆ ಎಣ್ಣೆ ಹಾಕಿ ಕುಕ್ಕರ್ ಬಾಯಿ ಮುಚ್ಚಿಬಿಟ್ಟು 3 ವಿಸಲ್ ಕೂಗೋಕ್ಕೆ ಬಿಡೋಣ. ಇದು ಕೂಗುವಷ್ಟರಲ್ಲಿ ಇದಕ್ಕೆ ಮಸಾಲೆ ಪೌಡ್ರ್ ಮಾಡ್ಕೋಬೇಕು. ಬಿಸಿ ಕಡಾಯಿಗೆ 1 ಸ್ಪೂನ್ನಷ್ಟು ಜೀರಿಗೆ, ಅರ್ಧ ಸ್ಪೂನ್ನಷ್ಟು ಮೆಣಸು, 1/4 ಸ್ಪೂನ್ನಷ್ಟು ಮೆಂತ್ಯ ಹಾಕಿ ಹೊತ್ತದಾಗೆ ಇದನ್ನು ಚೆನ್ನಾಗಿ ನಾವು ಹುರಿದು ತಣ್ಣಗಾಗಕ್ಕೆ ಬಿಡೋಣ. ನಂತರ ಕುಕ್ಕರ್ ವಿಸಲ್ ತಣ್ಣಗಾದ್ಮೇಲೆ ಬೇಳೆನೂ ಕೂಡ ಚೆನ್ನಾಗಿ ಬೆಂದಿದೆ. ಇವಾಗ ಸ್ಪೂನಿಂದ ಚೆನ್ನಾಗಿ ಇದನ್ನು ಮುಗುಚಬೇಕು, ಅಂದರೆ ತಿಳಿಸಾರು ಚೆನ್ನಾಗಿರುತ್ತೆ. ನಂತರ ನಾವು ಮೊದಲೇ ಹುರಿದಿಟ್ಕೊಂಡಿರುವಂಥ ಜೀರಿಗೆ, ಮೆಣಸು, ಮೆಂತ್ಯ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದಾದಮೇಲೆ ಕಡಾಯಿಗೆ 3 ಸ್ಪೂನ್ನಷ್ಟು ಅಡುಗೆ ಎಣ್ಣೆ ಹಾಕಿ ಬಿಸಿ ಆದ ನಂತರ 1/4 ಸ್ಪೂನ್ನಷ್ಟು ಸಾಸಿವೆ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಕುಟ್ಬಿಟ್ಟು ಹಾಕ್ಕೊಡಿ, 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಹದವಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಮೊದಲೇ ಮಸ್ತಿಟ್ಕೊಂಡಿರುವಂಥ ಬೇಳೆ ಕಟ್ಟನ್ನು ಹಾಕಬೇಕು. ಈ ವಿಧಾನದಲ್ಲಿ ಒಮ್ಮೆ ತಿಳಿಸಾರು ಮಾಡಿ ನೋಡಿ, ಸೂಪರ್ ಆಗಿರುತ್ತೆ. ಇವಾಗ ಯಾವ ಹದದಲ್ಲಿ ನಿಮಗೆ ತಿಳಿಸಾರು ಬೇಕು ನೋಡಿಬಿಟ್ಟು ನೀರನ್ನು ಹಾಕ್ಕೊಂಡು ಇದನ್ನು ಕುದಿಯೋಕ್ಕೆ ಬಿಡೋಣ. ಕುದೀತಾ ಇರಬೇಕಾದ್ರೆ 3 ಸ್ಪೂನ್ನಷ್ಟು ಹುಣಸೆ ಹಣ್ಣಿನ ರಸ, ಅರ್ಧ ಇಂಚಿನಷ್ಟು ಬೆಲ್ಲ ಹಾಕಿ ತುಂಬ ರುಚಿಯಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಮೊದಲೇ ಹುರಿದು ಪೌಡ್ರ್ ಮಾಡಿಟ್ಕೊಂಡಿರುವಂಥ ಜೀರಿಗೆ, ಮೆಣಸು, ಮೆಂತ್ಯ ಪೌಡ್ರ್ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದನ್ನು ಕುದಿಯೋಕ್ಕೆ ಬಿಡೋಣ. 1 ನಿಮಿಷದವರೆಗೂ ಸಣ್ಣ ಉರಿಯಲ್ಲೇ ಕುದಿಯೋಕ್ಕೆ ಬಿಡಿ. 1 ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ತೊಗರಿಬೇಳೆ ತಿಳಿಸಾರು ರೆಡಿಯಾಗಿದೆ. ಇವಾಗ ಉಪ್ಪು ಖಾರ ಏನಾದರೂ ಕಡಿಮೆ ಬಿದ್ದಿದ್ರೆ ಚೆಕ್ ಮಾಡಿಬಿಟ್ಟು ಹಾಕಿ ಇನ್ನೊಂದು ಕುದಿಸಿ ಕರೆಕ್ಟಾಗಿದ್ದರೆ ಗ್ಯಾಸನ್ನು ಆಫ್ ಮಾಡಿ ನಂತರ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಬಿಸಿ ಬಿಸಿಯಾಗಿರುವಂಥ ಅನ್ನದ ಜೊತೆ ತೊಗರಿಬೇಳೆ ತಿಳಿಸಾರು ರೆಡಿ ಆಯಿತು. ನೀವು ಹಾಗೆ 1 ಲೋಟ ಕೂಡ ಹಾಕ್ಕೊಂಡು ಕುಡಿಬೋದು, ಅಷ್ಟೊಂದು ರುಚಿಯಾಗಿರುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ಇದೇ ಥರ ಮತ್ತೊಂದಿಷ್ಟು ಈಸಿ ರೆಸಿಪಿಗಳೊಂದಿಗೆ ಸಿಗ್ತೀನಿ ರೀ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ನಮಸ್ಕಾರಗಳು ರೀ.